ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ನಾರ್ಮಲ್ ಇಮೇಜ್ ಅನ್ನ ಈ ತರ ಆಗಿರ್ಬೋದು ಅಥವಾ ಈ ತರ ಆಗಿರ್ಬೋದು ಅಥವಾ ಈ ತರ ಬೇರೆ ಬೇರೆ ಸ್ಟೈಲ್ಸ್ ಗಳಲ್ಲಿ ನಿಮ್ಮ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ, ನೀವು ಕೂಡ ನಿಮ್ಮ ಒಂದು ನಾರ್ಮಲ್ ಇಮೇಜ್ ಅನ್ನ ಈ ತರ ಎಡಿಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಕೇವಲ ಒಂದು ನಿಮಿಷದಲ್ಲಿ ಒಂದು ಕ್ಲಿಕ್ ಅಲ್ಲಿ ಯಾವುದೇ ಒಂದು ಎಡಿಟಿಂಗ್ ಆಪ್ ಇಲ್ಲದೆ ಗೂಗಲ್ ಜೆಮಿನಿ AI ಮೂಲಕ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಈ ತರ ಪ್ರಾಂಪ್ಟ್ಸ್ ಗಳು ಎಲ್ಲಿ ಸಿಗುತ್ತೆ, ಯಾವ ತರ ಪ್ರಾಂಪ್ಟ್ ಅನ್ನ ಹುಡುಕುವುದು, ಮತ್ತೆ ಯಾವ ತರ ನಿಮ್ಮ ಒಂದು ಜಸ್ಟ್ ನಾರ್ಮಲ್ ಇಮೇಜ್ ಅನ್ನ ಈ ತರ ಕನ್ವರ್ಟ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಆರಾಮಾಗಿ ಕೊನೆವರೆಗೂ ನೋಡಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಇರುವಂತದ್ದು, ಕೇವಲ ಒಂದು ನಿಮಿಷದಲ್ಲಿ ತುಂಬಾ ಇಂಪಾರ್ಟೆಂಟ್ ಎಡಿಟಿಂಗ್ ತಿಳ್ಕೊತೀರಾ. ವಿಡಿಯೋನ ಕೊನೆವರೆಗೂ ಆರಾಮಾಗಿ ನೋಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೆ ಬೇಗನೆ ಈ ಕೂಡಲೇ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ನಿಮ್ಮ ಒಂದು ನಾರ್ಮಲ್ ಫೋಟೋನ, ಜಸ್ಟ್ ನಿಮ್ಮ ಒಂದು ಫೇಸ್ ಇರುವ ಇಮೇಜ್ ಅನ್ನ, ಜಸ್ಟ್ ನಿಮ್ಮ ಒಂದು ಸೆಲ್ಫಿ ಇಮೇಜ್ ಇದ್ರೆ ಸಾಕು. ನಿಮ್ಮ ಒಂದು ಇಮೇಜಸ್ ಗಳು ಈ ತರ ಆಗಿರ್ಬೋದು, ಈ ತರ ಆಗಿರ್ಬೋದು, ಈ ತರ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಯಾವ ತರ ಅಂದ್ರೆ ಪ್ರಾಂಪ್ಟ್ ಯಾವ ತರ ಸಿಗುತ್ತೆ ಅಂತ ವಿಡಿಯೋ ಎಂಡ್ ವರೆಗೂ ಹೇಳ್ತೀನಿ. ವಿಡಿಯೋ ಎಂಡ್ ವರೆಗೂ ನೋಡಿ, ನಿಮ್ಗೆ ಎಂಡ್ ಅಲ್ಲಿ ಗೊತ್ತಾಗುತ್ತೆ ಪ್ರಾಂಪ್ಟ್ ಎಲ್ಲಿ ಸಿಗುತ್ತೆ ಅಂತ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಜೆಮಿನಿ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಜೆಮಿನಿ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಜೆಮಿನಿ ಅಂತ ಟೈಪ್ ಮಾಡಿ. ಜೆಮಿನಿ ಅಂತ ಟೈಪ್ ಮಾಡಿ, ಮೊದಲ ಆ್ಯಪ್ ಬರುತ್ತೆ ಈ ಥರ ಲೋಗೋ ಇರುವಂಥದ್ದು. ಇದನ್ನು ಅಪ್ಡೇಟ್ ಏನಾದರೂ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇನ್ಸ್ಟಾಲ್ ಇಲ್ಲಪ್ಪ ಅಂದರೆ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ನಮಗೆ ಡೈರೆಕ್ಟಾಗಿ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇರುವಂಥದ್ದು. ಇಲ್ಲಿ ಕೆಳಗಡೆ ಆಸ್ಕ್ ಜೆಮಿನಿ, ಅದ್ರ ಕೆಳಗಡೆ ಪ್ಲಸ್ ಐಕಾನ್ ಇರುವಂಥದ್ದು, ಅದರ ಮೇಲೆಗಡೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಆಗಿರ್ಬೋದು, ಗ್ಯಾಲರಿ ಆಗಿರ್ಬೋದು, ಅವತಾರ ಆಗಿರ್ಬೋದು, ಈ ಥರ ಸಾಕಷ್ಟು ಆಪ್ಷನ್ಸ್ಗಳು ಬಂದಿರುವಂಥದ್ದು. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನಿಮ್ಮ ಒಂದು ಸೆಲ್ಫಿ ಕೂಡ ಅಪ್ಲೋಡ್ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಒಂದು ಗ್ಯಾಲರಿಯಲ್ಲಿರುವ ನಿಮ್ಮ ಒಂದು ಕ್ಲಿಯರ್ ಫೇಸ್ ಇರುವ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ಲಿಯರ್ ಫೇಸ್ ಇರುವ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಯರ್ ಫೇಸ್ ಇರುವ ಇಮೇಜ್ ಅನ್ನ ಅಪ್ಲೋಡ್ ಮಾಡಿದಾಗ ಇಲ್ಲಿ ಲೋಡಿಂಗ್ ಆಗ್ತಾ ಇರುವಂತದ್ದು, ಇಮೇಜ್ ಮೇಲ್ಗಡೆ ಲೋಡಿಂಗ್ ಬರ್ತಾ ಇರುವಂತದ್ದು. ಕಂಪ್ಲೀಟ್ ಆಗಿ ಲೋಡಿಂಗ್ ಆದ ತಕ್ಷಣ ಇಲ್ಲಿ ಆಸ್ಕ್ ಜೆಮಿನಿ ಇದ್ದಲ್ಲಿ ಇವಾಗ ಮೇನ್ ಆಗಿ ಇಲ್ಲಿ ಆಸ್ಕ್ ಜೆಮಿನಿ ಇರುತ್ತಲ್ಲ, ಇಲ್ಲಿ ಪ್ರಾಂಪ್ಟ್ ಪೇಸ್ಟ್ ಮಾಡಬೇಕಾಗುತ್ತೆ. ಪ್ರಾಂಪ್ಟ್ ಅಂದರೆ ಈ ಒಂದು ನಾರ್ಮಲ್ ಫೋಟೋನ ಯಾವ ಥರ ನಿಮಗೆ ಬೇಕಾದ ಸ್ಟೈಲಲ್ಲಿ ಎಡಿಟ್ ಮಾಡಬೇಕಲ್ಲ, ಆ ಒಂದು ಎಡಿಟ್ ಮಾಡುವ ಪ್ರಾಂಪ್ಟ್ಸ್ ನಿಮಗೆ ಬೇಕಾಗುತ್ತೆ. ಈ ಒಂದು ಪ್ರಾಂಪ್ಟ್ಸ್ ಎಲ್ಲಿ ಸಿಗುತ್ತಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತುಂಬ ಪ್ರಾಂಪ್ಟ್ಸ್ ಕೊಟ್ಟಿದ್ದೀನಿ. ಹಾಗೆ ಒಂದು ಟೆಲಿಗ್ರಾಮ್ ಲಿಂಕ್ ಕೂಡ ಕೊಡ್ತೀನಿ. ಆ ಒಂದು ಟೆಲಿಗ್ರಾಮ್ ಲಿಂಕಲ್ಲಿ ನಿಮಗೆ ಸಾಕಷ್ಟು ಪ್ರಾಂಪ್ಟ್ಸ್ಗಳು ಸಿಗುತ್ತೆ ಸ್ನೇಹಿತರೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಪ್ರಾಂಪ್ಟ್ ಬೇಕು ನಮಗೆ. ಯಾವ ಪ್ರಾಂಪ್ಟ್ ಬೇಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಇಮೇಜ್ ಪ್ರಾಂಪ್ಟ್ ಬೇಕು. ಈ ಒಂದು ಇಮೇಜ್ ಪ್ರಾಂಪ್ಟ್ ಬೇಕಪ್ಪ ಅಂದರೆ ಇವಾಗ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಒಂದು ಟೈಮ್ ಚೆಕ್ ಮಾಡಿ. ಹಾಗೆ ಟೆಲಿಗ್ರಾಮ್ ಲಿಂಕ್ ಅಂತಾನು ಸಪರೇಟ್ ಆಗಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಆ ಒಂದು ಟೆಲಿಗ್ರಾಮ್ ಪೇಜ್ಗೆ ಜಾಯಿನ್ ಆದಾಗ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಹಾರ್ಸ್ ಇಮೇಜ್ ನೀವು ರೆಡಿ ಮಾಡ್ಕೋಬೇಕಂದ್ರೆ ಈ ಒಂದು ಹಾರ್ಸ್ ಇಮೇಜ್ ಪಕ್ಕದಲ್ಲಿ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಅಕಸ್ಮಾತ್ ಈ ತರ ಒಂದು ಸ್ಟೈಲ್ ಬೇಕಾದಲ್ಲಿ ಇದರ ಪ್ರಾಂಪ್ಟ್ ಇಲ್ಲಿ ಇರುವಂಥದ್ದು. ಜಸ್ಟ್ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಕಾಪಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕಾಪಿ ಮಾಡೋದಕ್ಕೆ ಆಗಲಿಲ್ಲಪ್ಪ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಟೈಪ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕಾಪಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈ ಥರ ಸಪ್ರೇಟಾಗಿ ಸೆಂಡ್ ಮಾಡ್ತೀನಿ. ಈ ಥರ ಟೆಲಿಗ್ರಾಮ್ ಪೇಜಲ್ಲಿ ಸಪ್ರೇಟಾಗಿ ಸೆಂಡ್ ಮಾಡ್ತೀನಿ. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಪಿ ಸಿಂಬಾಲ್ ಬಂದಿರುವಂಥದ್ದು ಮೇಲ್ಗಡೆ ಕಾಪಿಡ್ ಅಂತ ಬರುತ್ತೆ. ಕಾಪಿ ಆಯಿತು ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ ಒಂದು ಕಾಪಿ ಮಾಡಿದೆ ಅಂದರೆ ಇವಾಗ ಜಸ್ಟ್ ಈ ಥರ ಒಂದು RCB ಇರುವುದು ಮಾಡಿ ನಿಮಗೆ ಎಕ್ಸಾಂಪಲ್ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಆಮೇಲೆ ನಿಮಗೆ ಯಾವ ಒಂದು ಸ್ಟೈಲಲ್ಲಿ ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಫಾರ್ ಎಕ್ಸಾಂಪಲ್ ಅದು ಕಾಪಿ ಆಗಿದೆ. ಇಲ್ಲಿ ಆಸ್ಕ್ ಜೆಮಿನಿ ಇದ್ದಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಏನಂತ ಟೈಪ್ ಮಾಡಬೇಕಂದ್ರೆ ಐ ವಾಂಟ್ 100% ಫೇಸ್ ಮ್ಯಾಚ್. ಐ ವಾಂಟ್ 100% ಫೇಸ್ ಮ್ಯಾಚ್ ಅಂತ ಜಸ್ಟ್ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಜಸ್ಟ್ ಸೆಂಡ್ ಮಾಡಿ ಸ್ನೇಹಿತರೆ. ಸೆಂಡ್ ಮಾಡಿದಾಗ
ಕೇವಲ 1 ನಿಮಿಷದಲ್ಲಿ ರೆಡಿ ಮಾಡಿ ಸೆಂಡ್ ಮಾಡುತ್ತೆ. ಇಲ್ಲಿ ಕೆಳಗಡೆ ಆಸ್ಕ್ ಜೆಮಿನಿ ಇದ್ದಲ್ಲಿ ಪ್ಲಸ್ ಐಕಾನ್ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಕ್ಲಿಯರ್ ಫೇಸ್ ಇರುವ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಸ್ಕ್ ಜೆಮಿನಿ ಇದ್ದಲ್ಲಿ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡಿ. ಪ್ರಾಂಪ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಹಾಗೆ ಒಂದು ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೋಡ್ಕೋಬಹುದು. ಇಮೇಜ್ ರೆಡಿ ಮಾಡಿ ಸೆಂಡ್ ಮಾಡಿದೆ. ಜಸ್ಟ್ ಇದ್ರ ಮೇಲೆ ಒಂದ್ಸಲ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸೇವ್ ಅಂತ ಆಪ್ಷನ್ ಬಂದಿರುವಂತದ್ದು, ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಮಿಡಿಯೇಟ್ ಆಗಿ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಇವಾಗ ಮೇನ್ ಆಗಿ ಪ್ರಾಂಪ್ಟ್ಸ್ ಆ ಒಂದು ಟೆಲಿಗ್ರಾಮ್ ಪೇಜ್ ಅಲ್ಲಿ ಕೊಟ್ಟಿದ್ದೀನಿ, ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಒನ್ ಟೈಮ್ ಚೆಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ಎಂಡ್ವರೆಗೂ ನೋಡಿಯೋದ್ರಿಗೆ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ಅವರು ಕೂಡ ಯೂನಿಕ್ ಆಗಿ ಈ ತರ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.